ನಮಸ್ಕಾರ. ನಾನು ನಾಗೇಶ್ ಅಂತೇಳಿ. ನಾನು ಕನ್ನಡ ಶಿಕ್ಷಕ. ಕಳೆದ 35 ವರ್ಷಗಳಿಂದ ನಾನು ಕನ್ನಡದ ತೇರನ್ನು ಎಳೆಯುವಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಈ ಒಂದು ನಮ್ಮ ಜ್ಯೋತಿನಗರ ಬಡಾವಣೆಯಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ಗಣಪತಿ ಒಂದು ದೇವಸ್ಥಾನದ ನಿರ್ಮಾಣ ಆದಾಗಲಿಂದನೂ ಕೂಡ ಇದಕ್ಕೆ ವಿಶೇಷವಾಗಿ ಯಾವುದಾದ್ರೂ ಒಂದು ಪೂಜೆ ಅಥವಾ ಸಂಕಷ್ಟ ಪೂಜೆ ಇಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಒಂದು ಮನಸಾರ ಇಚ್ಛವಾಗಿ ನಾವಿಲ್ಲಿ ಬಂದು ಪೂಜೆಯನ್ನು ನೆರವೇರಿಸ್ಕೊಡ್ತಾ ಇದ್ದೀನಿ. ಮತ್ತು ಕನ್ನಡದ ಬಗ್ಗೆಯೂ ಕೂಡ ಬಹಳಷ್ಟು ಅಭಿಮಾನ ಕೂಡ ಇರೋದರಿಂದ ನಾನು ಕನ್ನಡದ ಬಗ್ಗೆ ಹೆಚ್ಚಿನ ಒಲವನ್ನು ಇರೋದರಿಂದ ಇಲ್ಲಿ ಹೇಳುವಂತಹ ಎಲ್ಲ ಮಂತ್ರಗಳು ಕೂಡ ಕನ್ನಡದಲ್ಲೇ ನಾವು ಹೇಳುವಂತಹ ಒಂದು ಇದನ್ನು ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಸೊ ಎಲ್ಲರೂ ಕೂಡ ನಮ್ಮ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇದರಲ್ಲಿ ಮಂತ್ರಾಕ್ಷತೆ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ಎಲ್ಲ ಬಂದಂತಹ ಜನಗಳ ಕೈಲಿ ಹೇಳಿಸ್ತೇವೆ. ಯಾಕೆಂತಂದರೆ ನಾವು ಒಬ್ಬರೇ ಪೂಜೆ ಮಾಡಿದ್ರೆ ಸಾಕಾಗೋದಿಲ್ಲ, ಎಲ್ಲರೂ ಕೂಡ ಅದರ ಮಂತ್ರದಲ್ಲಿ ಪೂಜೆಯಲ್ಲಿ ಸೇರ್ಕೋಬೇಕು ಅನ್ನುವಂಥದ್ದು ನಮ್ಮ ಒಂದು ಇಚ್ಛೆ. ಆ ಒಂದು ಇದಕ್ಕೋಸ್ಕರವಾಗಿ ನಾವು ನಮ್ಮ ಬಡಾವಣೆಯ ಎಲ್ಲ ಜನರ ಪರವಾಗಿ ನಾನು ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಮಂತ್ರ ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ಮಂತ್ರವಾಗಿದೆ. ನಮಸ್ಕಾರ. ಇವರು ಸತೀಶ್ ಅಂತೇಳಿ ಇವರ ಹೆಸರು. ಇವರು ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ಈ ದೇವಸ್ಥಾನಕ್ಕೆ ಬಹಳಷ್ಟೇ ಒಂದು ವ್ಯವಸ್ಥೆಯನ್ನು ಮಾಡೋದರಲ್ಲಿ ಒಂದು ಎತ್ತಿದ ಕೈ ಸದಾ. ಇದರಲ್ಲೂ ಕೂಡ ಇವತ್ತಿನ ಒಂದು ಅಲಂಕಾರವನ್ನು ಮಾಡೋದಕ್ಕೂ ಕೂಡ ಇವರೇ ಕಾರಣಕರ್ತರಾಗಿರ್ತಕ್ಕಂಥವ್ರು. ಇವರು ಆರಾಧ್ಯ ಅಂತೇಳಿ ಇವರು ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರು ಲತಾ ಶೇಖರ್ ಅಂತೇಳಿ ಇವರು ಮೇಡಮ್ ಮಂಜುಳಾ ಮೇಡಮ್ಮ, ಗೀತಾ ಮೇಡಮ್ ಅವರು ಅಂತೇಳಿ, ಮತ್ತು ಹೇಮಂತ್ ಅವರು ಅಂತೇಳಿ ಇವರೆಲ್ಲರೂ ಕೂಡ ನಮ್ಮ ಒಂದು ಇದರ ಟ್ರಸ್ಟಿನಲ್ಲಿ ಇರತಕ್ಕಂಥವ್ರು. ನಾವು ಇದರಲ್ಲಿ ಒಬ್ಬ ಸದಸ್ಯ.